ಸರ್ಕಾರ ಬಡ ಜನರ ಹಿತಕ್ಕಾಗಿ ಜಾರಿಗೆ ತಂದ ಪಂಚ ಗ್ಯಾರಂಟಿಗಳು ನಿಜವಾದ ಬಡವರಿಗೆ ತಲುಪದೆ ಉಳ್ಳವರ ಪಾಲಾಗ್ತಾ ಇದೆ ಅನ್ನೋದಕ್ಕೆ ಈ ಒಂದು ಘಟನೆ ನೈಜ ಉದಾಹರಣೆಯಾಗಿದೆ. ಈಕೆ ಹೆಸರು ವಿಮಲಾ. ಈ ಮನೆಯಲ್ಲಿ ತಾನು ತನ್ನ ಮೊಮ್ಮಗ ಇಬ್ಬರೇ ಇರೋದು. ಒಬ್ಬ ಮಗ ಸೊಸೆ ತೀರಿಕೊಂಡು ಸುಮಾರು ವರ್ಷಗಳೇ ಕಳೆದಿವೆ. ಅನಾಥ ಕಂದಮ್ಮನ ಜೊತೆ ಕಾಲ ಕಳೀತಾ ಇರುವ ಈಕೆಗೆ ನಿಲ್ಲಲು ಮುರುಕಲು ಮನೆ ಬಿಟ್ರೆ ಇನ್ಯಾವ ಆಸ್ತಿಯೂ ಇಲ್ಲ. ದಿನದ ದುಡಿಮೆಯೇ ಒಂದು ಹೊತ್ತಿನ ಊಟಕ್ಕೆ ಸಮ. ಇಂಥ ಪರಿಸ್ಥಿತಿಯಲ್ಲಿದ್ದ ಈಕೆಗೆ ಅಧಿಕಾರಿಗಳು ಯಾವೆಲ್ಲ ಸೌಲಭ್ಯ ಕೊಟ್ಟಿದ್ದಾರೆ ಅಂತ ಅವಳ ಬಾಯಿಯಿಂದಾನೇ ಒಮ್ಮೆ ಕೇಳಿ. ಆಕೆ ನಿಮ್ಗೆ 2 ವರ್ಷ ಹಾಕೋತ್ ಬತ್ಲ ಗೃಹಲಕ್ಷ್ಮಿ ಯಾವ ಬರಂಗಿಲ್ಲ, ಯಾನೋ ಇಲ್ಲಿ ಮೋದಿವು ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ರೇಷನ್ದು ಇಲ್ಲ, ಯಾನೇ ಇಲ್ಲ ನೋಡ್ರಿ, ಏನೋ ಸುವಿಧಾ ಬರಂಗಿಲ್ಲ. ಅದೆಲ್ಲ ಅಪ್ಲಿಕೇಶನ್ ಹಾಕಿ ತಹಸೀಲ್ದಾರ್ ಆಫೀಸ್ಗೆ 2 ಕಿಪಿ 3 ಕಿಪಿ ಹೋಗೀನಿ. ನಮ್ಮ ಅಕ್ಕ ನಾ ಹೋಗೀನಿ, ಮತ್ತು ನಾ 2 ಕಿಪಿ ಹೋಗೀನಿ. ಏನಂದ್ರೆ ಅವ್ರ ಇನ್ನ ಚಾಲು ಆಗಿಲ್ಲ, ಚಾಲು ಆಗಾನು ಬರ್ರಿ. ಹೀಗೆ ಖಾಲಿ ಡಬ್ಬಿ ಹಿಡಿದು ತಿನ್ನೋಕೆ ಅಕ್ಕಿ ಇಲ್ಲ, ನನಗೆ ರೇಷನ್ ಕಾರ್ಡ್ ಮಾಡಿಕೊಡಿ ಸ್ವಾಮಿ ಅಂತ ಗೋಗರಿತಾ ಇರುವ ಮಹಿಳೆ ಸಂಕಟ ಕಂಡ್ರೆ ಎಂತವರ ಕಲ್ಲು ಹೃದಯ ಕೂಡ ಕರಗತ್ತೆ. ಆದ್ರೆ ಈ ಅತನಿಯ ಆಹಾರ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ನಡೆಗೆ ಮಹಿಳೆ ಕನಿಷ್ಠ ಮೂಲಭೂತ ಸೌಕರ್ಯದಿಂದ ವಂಚಿತಳಾಗಿದ್ದಾಳೆ. ಪಡಿತರ ಕಾರ್ಡ್ ಇಲ್ಲದೆ ಗೃಹಲಕ್ಷ್ಮಿ, ಪಡಿತರ ಅಕ್ಕಿ ಸೇರಿದಂತೆ ಯಾವುದೇ ಸೌಲಭ್ಯ ಇಲ್ಲದೆ ಮಹಿಳೆ ಮತ್ತು ಮೊಮ್ಮಗ ಸಂಕಟ ಪಡ್ತಾ ಇದ್ದಾರೆ. ಅದು ತಹಸೀಲ್ದಾರ್ ಆಫೀಸ್ಗೆ ಹೋಗೋಣ. ಅವರು ಅಂದರು ಇನ್ನೂ ಚಾಲು ಆಗಿಲ್ಲ, ಚಾಲು ಆಗಾನ ಬರ್ರಿ. ನಾವು ಇಬ್ಬರು ಇರ್ತೀವಿ. ಮೊಮ್ಮಗನ ಮಗ ಇದು ತೀರ್ಕೊಂಡಾನು, ಸಸಿನ ತೀರ್ಕೊಂಡಾಳ್ರಿ. ನಾವು ಮೊಮ್ಮಗ ಅಟ್ಟಂದಿವ್ರಿ. ದೊಡ್ಡ ಮಗ ಇದ್ರ ಭೀ ಯಾವ ಊರಿಗೆ ಅದಾನ. ಅವ್ನ ನಮ್ಗೆ ಆಧಾರ ಇಲ್ಲ, ಏನಿಲ್ಲ. ನಾನು ಕೇಳಿಲ್ಲ, ಬರೀ ಅರ್ಜಿ ಹಾಕಿ ಕೊಟ್ಟಾರು. ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ, ತಲಾಟೆಗಳದ್ದು ಹೋಗಿ ಅವು ಇದ್ರದ್ದು ನಮ್ಗೆ ಉತ್ಪನ್ನ ಸರ್ಟಿಫಿಕೇಟ್ ತೆಗೆದು ಕೊಡ್ರಿ ಅನ್ನೋ ಅಷ್ಟು ತೆಗೆದು ಕೊಟ್ಟಾರು. ಎಲ್ಲ ಕೊಟ್ಟಾರಿ? ಎಲ್ಲ ಕೊಟ್ಟರು, ಮಾಡಿಲ್ಲ. ಮಾಡಿಲ್ಲ. ದಿನಾಂಕ 31/5/2022 ಪಡಿತರ ಕಾರ್ಡ್ಗೆ ಮಹಿಳೆ ಅರ್ಜಿ ಸಲ್ಲಿಸಿದ್ದಾಳೆ. ಅರ್ಜಿ ಮೇರೆಗೆ ಅಧಿಕಾರಿಗಳ ಕಚೇರಿಗೆ ಹಲವು ಬಾರಿ ಭೇಟಿ ನೀಡಿದ್ರೂ ಅಧಿಕಾರಿ ಸ್ಪಂದಿಸದೆ ನನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ. ಕಳೆದ 2022ರಿಂದ ಇಲ್ಲಿಯವರೆಗೆ 3156 ಅರ್ಜಿ ಬಾಕಿ ಇರಿಸಲಾಗಿದೆ. ಒಟ್ಟಾರೆ ಇಲ್ಲಿಯವರೆಗೆ 1156 ಹೊಸ ಪಡಿತರ ಚೀಟಿ ಮಂಜೂರು ಮಾಡಿದ ಅಧಿಕಾರಿಗಳು ಈ ಮಹಿಳೆಯ ಪಡಿತರ ಕಾರ್ಡ್ ನೀಡದೆ ವಂಚನೆ ಮಾಡಿದ್ದಾರೆ. ಕೂಡಲೇ ಮೇಲಾಧಿಕಾರಿಗಳು ಶೀಘ್ರವೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮಹಿಳೆಗೆ ನ್ಯಾಯ ಒದಗಿಸ್ತಾರಾ ಅಂತ ಕಾದು ನೋಡಬೇಕಿದೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.